ಹಾಡು ಸಹ ಇದೆ, ಬಹಳ ಚೆನ್ನಾಗಿದೆ. ಚಿಕ್ಕಬಳ್ಳಾಪುರದ ಸೀಮೆ ಸಕಲ ದೇಶ ಭಕ್ತರಿಗೆ ಆಧಾರ ನಂದೀಶ ಮರಳು ಸಿದ್ಧ ಬಸವ ಬಾರೋ ಕೈಲಾಸ ಆದಿಯನ್ನು ಎನಗೆ ತೋರು ಕೈಲಾಸ ಆದಿಯನ್ನು ಎನಗೆ ತೋರು ನೀವು ತೋರ್ಬೇಕು ಸ್ವಾಮಿ ಕೈಲಾಸ. ಶ್ರೀ ಯೋಗಿನಾರಾಯಣ ಕೈವಾರ ತಾತಯ್ಯನವರ ಹೆಸರನ್ನ ಚಿಕ್ಕಬಳ್ಳಾಪುರ ಸರ್ಕಾರಿ ಬಸ್ ನಿಲ್ದಾಣಕ್ಕೆ ಹೆಸರಿಡಬೇಕೆನ್ನುವ ಕೂಗು ಜೋರಾಗಿದೆ. ಕರ್ನಾಟಕ ರಾಜ್ಯ ಸಮಗ್ರ ಬಲಿಜ ವೇದಿಕೆ ರಾಜ್ಯಾಧ್ಯಕ್ಷ NP ಮುನಿಕೃಷ್ಣಪ್ಪ ಮತ್ತು ಸಹಚರರು ತಾತಯ್ಯ ಅವರ ಹೆಸರನ್ನ ನಾಮಕರಣ ಮಾಡಬೇಕಾದ ಅಗತ್ಯವನ್ನ ಜಿಲ್ಲಾಧಿಕಾರಿ PN ರವೀಂದ್ರರವರಿಗೆ ಮನವರಿಕೆ ಮಾಡಿಕೊಟ್ಟು ಮನವಿ ಪತ್ರ ಸಲ್ಲಿಸಿದ್ದಾರೆ. ಈ ವೇಳೆ ಮಾತನಾಡಿದ ರಾಜ್ಯಾಧ್ಯಕ್ಷ ಮುನಿಕೃಷ್ಣಪ್ಪ, ಕೈವಾರ ಶ್ರೀ ಕ್ಷೇತ್ರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರಿರುವುದರಿಂದ ಜಿಲ್ಲೆಯ ಬಸ್ ನಿಲ್ದಾಣಕ್ಕೆ ಶ್ರೀ ಯೋಗಿನಾರಾಯಣ ಯತೀಂದ್ರರ ಬಸ್ ನಿಲ್ದಾಣ ಎಂದು ಹೆಸರಿಡುವುದು ಸೂಕ್ತ. ಏಕೆಂದರೆ ಸರ್ವಧರ್ಮ ಸಮನ್ವಯಕಾರರಾಗಿ ತಾತಯ್ಯ ಮಾಡಿರುವ ಸಾಧನೆ ಅಪಾರ. ಇವರ ಹೆಸರನ್ನ ಇಡಲು ಮುಂದಾದರೆ ವಿರೋಧಿಸುವವರು ಯಾರೂ ಇಲ್ಲ. ಚಿಕ್ಕಬಳ್ಳಾಪುರಕ್ಕೂ ಕೂಡ ತಾತಯ್ಯನವರು ಬಂದು ಇಲ್ಲಿನ ನೆಲವನ್ನು ಸ್ಪರ್ಶಿಸಿರುವುದು ದಾಖಲೆ ಇದೆ. ಈ ಪುಣ್ಯಭೂಮಿ ತಪೋಭೂಮಿ ಆಗಬೇಕಾದರೆ ಕೇಂದ್ರ ಬಸ್ ನಿಲ್ದಾಣಕ್ಕೆ ಯೋಗಿ ಯತೀಂದ್ರರ ಬಸ್ ನಿಲ್ದಾಣ ಎಂದು ಹೆಸರಿಡುವುದು ಸೂಕ್ತ ಎಂದು ಮನವಿ ಮಾಡಿದರು. ಈಗ ಏನು ನಮ್ಮ ಅಣ್ಣವರು ಮಾತಾಡಿದ್ರು, ಕೈವಾರ ತಾತಯ್ಯನವರ ಕೈವಾರ ಕ್ಷೇತ್ರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರಿರೋದ್ರಿಂದ ಚಿಕ್ಕಬಳ್ಳಾಪುರದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗೆ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಬಸ್ ನಿಲ್ದಾಣ ಎಂದು ಹೆಸರಿಡಬೇಕು ಅಂತ ನಾವು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಇಲ್ಲಿನ ಶಾಸಕರಿಗೆ ಮನವಿ ಸಲ್ಲಿಸಿದ್ದೇವೆ. ಈ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಶ್ರೀ ಕೈವಾರ ತಾತಯ್ಯನವರ ಹೆಸರು ಬರಲೇಬೇಕು ಅಂತ ಎಲ್ಲರೂ ದೀರ್ಘವಾಗಿ ನಾವು DC ಅವರಿಗೆ ಮನವಿ ಮಾಡಿದ್ದೀವಿ. ಈ ಒಂದು ತಿಂಗಳಲ್ಲಿ ಅವರು ನಮಗೆ ಮನವಿನ ಸ್ವೀಕರಿಸಿ ನಮ್ಮ ಒಂದು ನಿರ್ಣಯ ತೊಗೊಂಡು ನಿಮಗೆ ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ದಯವಿಟ್ಟು ನಾವು ನಿಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತಿದ್ದೇವೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಕರ್ನಾಟಕ ರಾಜ್ಯ ಏನು ರಸ್ತೆ ಸಾರಿಗೆ ನಿಗಮ ಇದೆ, ಅದಕ್ಕೆ ಯಾವುದೇ ಮುಲಾಜಿಲ್ಲದೆ ಯಾವ ಒತ್ತಡವೂ ಇಲ್ಲದೆ ಎಲ್ಲ ಶಾಸಕರು ಹಾಗೂ ಏನು ನಮ್ಮ DCಗಳು ಹಾಗೂ ಜಿಲ್ಲಾಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಇದರ ಬಗ್ಗೆ ಒಂದು ನಿರ್ಣಯ ತೆಗೆದುಕೊಂಡು ಆದಷ್ಟು ಬೇಗ ನಮ್ಮ ಯೋಗಿನಾರಾಯಣ ಯತೀಂದ್ರ ಬಸ್ ನಿಲ್ದಾಣ ಅಂತ ಹೆಸರಿಡಬೇಕು ಅಂತ ಈ ಮೂಲಕ ನಾವು ಕರ್ನಾಟಕ ರಾಜ್ಯ ಸಮಗ್ರ ಬಲಿಜದಿಂದ ಮನವಿ ಮಾಡ್ತಿದ್ದೇವೆ. ಮುನಿಕೃಷ್ಣ, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸಮಗ್ರ ಬಲಿಜ ವೇದಿಕೆ, ಹಾಗೂ ಚಿಕ್ಕಬಳ್ಳಾಪುರದ ಅಧ್ಯಕ್ಷರು ರಾಮಚಂದ್ರವರು, ನಮ್ಮ ಮುರಳೀರವರು, ಶಿಡ್ಲಘಟ್ಟದಿಂದ ಬಂದು ವೇಣುಗೋಪಾಲ್ರವರು, ನಮ್ಮ ಮಂಜುನಾಥ್ರವರು, ನಮ್ಮ ಈ ವೇಳೆ ಮನವಿ ಸ್ವೀಕರಿಸಿ ಮಾತನಾಡಿದ ಜಿಲ್ಲಾಧಿಕಾರಿ PN ರವೀಂದ್ರರವರು, ತಾತಯ್ಯ ಅವರ ಕೊಡುಗೆ ಜಿಲ್ಲೆ ಮಾತ್ರವಲ್ಲ ರಾಜ್ಯಕ್ಕೆ ಮಾದರಿಯಾಗಿದ್ದು ಎಲ್ಲ ಜನಸಮುದಾಯದ ಆರಾಧಿಸುವ ವ್ಯಕ್ತಿ ಆಗಿರುವುದರಿಂದ ಈ ಹೆಸರು ಇಡುವುದರಿಂದ ಎಲ್ಲರಿಗೂ ಖುಷಿಯಾಗಲಿದೆ. ನಿಮ್ಮ ಮನವಿಯನ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಗಮನಕ್ಕೆ ತಂದು ಮಾಡಿಕೊಡುತ್ತೇನೆ ಎಂದು ವಾಗ್ದಾನ ನೀಡಿದರು. ಸಮಗ್ರ ಬಲಿಜ ವೇದಿಕಾ ವತಿಯಿಂದ ಒಂದು ಮನವಿಯನ್ನು ಇವತ್ತು ಸಲ್ಲಿಸಿದ್ದಾರೆ. ಚಿಕ್ಕಬಳ್ಳಾಪುರ ಸರ್ಕಾರಿ ಬಸ್ ನಿಲ್ದಾಣಕ್ಕೆ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಹೆಸರನ್ನು ನಾಮಕರಣ ಮಾಡುವ ಬಗ್ಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಈ ಮನವಿಯನ್ನು ಜಿಲ್ಲಾಡಳಿತ ಸ್ವೀಕರಿಸಿದೆ. ಈ ಒಂದು ವಿಷಯವನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಗಮನಕ್ಕೆ ತಗೊಂಬಂದು ಮುಂದಿನ ಒಂದು ಕ್ರಮದ ಬಗ್ಗೆ ಕ್ರಮಗಳನ್ನು ಜರುಗಿಸ್ತೀನಿ. ಈ ವೇಳೆ ಬಲಿಜ ಸಂಘಟನೆಯ ಮೋಹನ್ ಮುರಳಿ, ಶಿವಕುಮಾರ್, ಕೋಲಾಟ್ಲು ರಾಮಚಂದ್ರಪ್ಪ, ನಕ್ಕನಹಳ್ಳಿ ಮಂಜುನಾಥ್, ಕುಪ್ಪಹಳ್ಳಿ ರಾಜೇಂದ್ರ, ನಡುಪಲ್ಲಿ ನಾಗರಾಜ್, ಅಮರನಾಥ್, ರಾಮಾನುಜಂ ಇತರರು ಇದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳ್ವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.